ಬನ್ನೂರವರು ಕೂಡ ಮ್ಯೂಸಿಕ್ ಮೈಲಾರಿ ಅಣ್ಣ, ನೀವು ಜನಪದ ಲೋಕದ ಬರುವುದಕ್ಕೆ ಕಾರಣ ಏನು? ಅಯ್ಯೋ ಹೇಳ್ತಾರ ಕ್ವಶನ್ ಕೇಳ್ಯಾರು. ಮ್ಯೂಸಿಕ್ ಮೈಲಾರಿ ಅವರು ಜನಪದ ಲೋಕಕ್ಕೆ ಬರುವುದಕ್ಕೆ ಏನು ಕಾರಣ ಹೇಳ್ತಾರ? ಹೆಣ್ಣು ಮಕ್ಕಳಿಗೆ ಫ್ರೀ ಮಾಡಿದ ಮಹಾತ್ಮನೋ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ತಿಂಗಳಿಗೆ 2,000 ರೂಪಾಯಿ. ನೀ ಊರ್ ಮುಟ್ಟಲಿ ಇಲ್ಲಿ ಅಣ್ಣ ಅವ್ರು ಹೊಟ್ರು ಅಣ್ಣ ಅನ್ಕೊಂತ ಹೊಟ್ರಿ ಯಾವ್ದ್ರ ಮಠಕ್ಕೆ ಹೋದ ನಾವು ಹೇಗ ಜೋರಾದ ಚಪ್ಪಳಿ ಬಲ್ಲಿ ಗಟ್ಟಿ ಹೋಗಿರಡಿನ. ಈಗ ಮತ್ತೆ ಸೊ ಕಂಟಿನ್ಯೂಸ್ ಒತ್ತೇಳ ಮಾಡ್ರಿ ಸರ್, ದಯವಿಟ್ಟು ಸರದ್ ಬಿಡ್ರಿ ಇಲ್ಲಿಂದ. ನೀವು ಸರಿ ತನಕನೇ ಕಾರ್ಯಕ್ರಮ ಮುಂದುವರ್ಸಲ್ಲ. ಶ್ರೀಶೈಲ ಅಪ್ಪು ಸರಿ ಇರ್ಲಿ ನಮ್ಮ ಅಭಿಮಾನ ಐತಿ ಅಲ್ಲಿ ರೆಡಿ ಆಗುದ್ರಾಗನೇ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ, ನಮ್ಮ ಗೋಪಾಲ್ ಹೆಚ್ಚಿಗೆ ಯೂಟ್ಯೂಬ್ ಚಾನಲ್ ಒಳಗೆ ಬಹಳ ಜನ ಕಮೆಂಟ್ ಕೊಟ್ಟಿರಿ. ಬಡ ನೋಡಿ ಬಿಡ್ತೀನಿ, ಓದಿ ಬಿಡ್ತೀನಿ ನಿಮ್ಮ ಹೆಸರುಗಳ ಸಮೇತವಾಗಿ. ಓಕೆ, ನಮ್ಮ UK ಸ್ಪೇಸ್ ರಾಜು ಅವರು ಇಬ್ರು ಗೋಪಾಲಣ್ಣ ಅವರು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಪ್ರೀತಿಗೆ ನಮ್ಮ ಇಬ್ಬರಿಗೂ ಧನ್ಯವಾದ ಅರ್ಪಣೆ ಮಾಡಿದ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ಆಮೇಲೆ ನಮ್ಮ ಶಶಿ ಗೌಡ ಬೆಂಕಿ ಅಂತ ಇದ್ರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಗಪ್ಪಯ್ಯ ಎಲ್ಲ ಮಿಕ್ಸ್ ಆಗಿ ಬಿಟ್ಟಿರ್ತಾವೆ ಹೆಸರುಗಳು. ಓಕೆ, ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಅನ್ನುವಂತ ಸಾಂಗ್ ಹಾಡಿಸಿರಿ ಅಂತಿದ್ರೆ ಖಂಡಿತವಾಗಿಯೂ ಹಾಡ್ಸೋಣ. ನಮ್ಮ ಬಾಬು ಬನ್ನೂರವರು ಕೂಡ ಮ್ಯೂಸಿಕ್ ಮೈಲಾರಿ ಅಣ್ಣ, ನೀವು ಜನಪದ ಲೋಕದ ಬರುವುದಕ್ಕೆ ಕಾರಣ ಏನು? ಅಯ್ಯೋ ಹೇಳ್ತಾರ ಕ್ವಶನ್ ಕೇಳ್ಯಾರು. ಮ್ಯೂಸಿಕ್ ಮೈಲಾರಿ ಅವರು ಜನಪದ ಲೋಕಕ್ಕೆ ಬರುವುದಕ್ಕೆ ಏನು ಕಾರಣ ಹೇಳ್ತಾರ? ಅಕ್ಕ ಕೈ ಕೊಟ್ಟಾಳ ಅದಕ್ಕೆ ಬಂದಾಣ. ಅಕ್ಕ ಹೋದ್ರೆ ಏನಾಯ್ತು, ತಂಗಿ ಸಿಕ್ಕಾಳ ಈಗ ಚಂದ ಅದಾನ. ಹೋಗಿರ್ರಿ ಸರ್, ಶಾಂತ ಆದ್ರ ಆಚೆ ಕಡೆ ದಯವಿಟ್ಟು ತಳಕ್ ಕೊಂದ್ರಿಲ್ಲ ಅಂದ್ರೆ ನಿಮ್ ಲವರ್ ಮ್ಯಾಗ ಆನಾಗಿತ್ತು ನೋಡಿ. ಹೌದು, ತಳಕ್ ಕೂತ್ ಬಿಡ್ರಿ ನೋಡಿ ಹೇಳ್ಕೊಡ್ತಾವ ಚಾಪ. ಬೇಗ ಗೋಪಾಲ್ ಹೆಚ್ಚಿಗೆ ಯೂಟ್ಯೂಬ್ ಚಾನಲ್ ಒಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರ್ಲಿ, ಯಾವ್ಯಾವ ಹಾಡ್ಬೇಕು ಹೇಳ್ರಿ. ಟಕ್ ಬರ್ಬೇಕು. ಅಪ್ಪು ಶ್ರೀಶೈಲ ಇರ್ಲಿ, ದಯವಿಟ್ಟು ಅಭಿಮಾನಿಗಳಿಗೆ ಒಂದು ದೊಡ್ಡ ಚಿರಋಣಿ. ಜಾಗ ಹತ್ತಿ ಐತಿ, ಹಣಗಳ ಸಹಕಾರ ಮಾಡ್ಕೊಡ್ರಿ, ಅನಿವಾರ್ಯ ಐತಿ. ಮತ್ತೆ ನಮ್ಮ ಯಾವ್ದೋ ಲೈಲೆಂಟ್ ಏನ್ರಿ, ಮೊದಲಿಗೆ ಯಾವ್ದಾರ ಒಂದು ಗಂಡಸು ಬರ್ತೈತಿ, ಹೆಂಗಸು ಬರ್ತೈತ್ರಿ, ಇದು ಯಾವ್ದೋ ಸೆಂಟ್ರಿನಾಗ ಬಂತಲ್ಲೋ. ದೇವ್ರಿಗೆ ಅಪ್ಪ ನಮಸ್ಕಾರ. ಏನೋ ಮಾಡ್ತೀಯಾ ಅಣ್ಣ? ಏನ್ ಗೊತ್ತಾ, ನೀವು ತುಂಬಾ ಕಡ ಕೂತಿದ್ದೀರಲ್ವಾ, ರೈಟ್ ಹಾಕಿದ್ರಿ, ಸ್ಟ್ರೈಟ್ ನೋಡಿ, ಹಿಂಗ್ ನೋಡ್ಬೇಡಿ ಪ್ಲೀಸ್. ಯಾಕೆ ಏನ್ ನೋಡ್ರಿ ಕ್ಯಾಮ್ರಾ ಇಟ್ಕೊಂಡು ಅಣ್ಣ, ಜಾಸ್ತಿ ಬ್ಯಾಗ್ ನೋಡಿಬಿಡ ಬ್ರಹ್ಮಾಂಡ ದರ್ಶನ ಆಗೋದು. ಮಾಮಲ್ಲೇ ಡೈರೆಕ್ಟರ್ ಮಾಮ ಅಲ್ಲ, ಡೈರೆಕ್ಟರ್ ಸರ್. ನನಗೆ ಮಾಡಿ ಮಾಮ, ಆಶೀರ್ವಾದ ಮಾಮ. ಏನ್ ಮಾಡ್ತೀಪ್ಪ? ನಾನು ನೀವು ಏನ್ ಹೇಳಿದ್ರು ಮಾಡ್ತೀನಿ ಸರ್. ನಾ ಏನ್ ಹೇಳಿದ್ರು ಮಾಡ್ತೇನೆ ಸರ್. ಓಕೆ, ಇದೊಂದು ನಾನು ಪಾತ್ರ ಹೇಳೋದಕ್ಕೆ ಮುಂಚೆ ಸೂಕ್ಷ್ಮವಾಗಿ ಕೇಳಿಸ್ಕೋಬೇಕು. ಮಧ್ಯದಲ್ಲಿ ಬಾಯಿ ಹಾಕಿದ್ದೆ ಅಂದ್ರೆ ಇದರಲ್ಲೂ ನಿನಗೆ ಕೊಡುತ್ತೇನೆ. ಹೇಗೆ ಕೊಡುತ್ತೀಯಾ? ಹೀಗೆ. ಓಕೆ ನೋಡು, ಈಗ ನೀನು ರಾಜನ್ ಪಾತ್ರ ಮಾಡು. ರಾಜನ್ ಪಾತ್ರ ಗಣಗಂಭೀರವಾಗಿರುತ್ತೆ. ಈ ಎಲ್ಲಿ ಸುಮ್ಮನೆ ಹೋಗಿದೆ ಎದಕ್ಕೆ ಈ ನಮ್ಮ ತಿರುಗಾಗತ್ತಿ ಕೇಳಿಸ್ಬೇಕು. ಗಣಗಂಭೀರವಾಗಿರುತ್ತೆ. ರಾಜನ್ ಪಾತ್ರ ಸ್ವಲ್ಪ ಎದೆಯಿಂದ ಎತ್ತಬೇಕು, ಜಾಸ್ತಿ ಎತ್ತ ಬೇಡ, ಮುರಿದಿದ್ದೀವಿ ಸ್ವಲ್ಪ. ಡೈಲಾಗ್ ಹೇಳ್ತೀನಿ. ಓಕೆ, ಇದು ಭುವನದ ಶೃಂಗಾರ ವೈಭವ. ನಗಬೇಡ, ಡೈಲಾಗ್ ಹೇಳ. ಇದೇನಿದು ಭುವನದ ಶೃಂಗಾರ ವೈಭವ. ಡೈಲಾಗ್ ಹೇಳ್ತಿಲ್ಲ ಈಗ.
ಸರ್ ಹಾ ನಡಿ ಸರ್. ಇದೇನಿದು ಭುವನದ ಶೃಂಗಾರ ವೈಭವ. ಏನ್ ಸರ್? ಇದೇನಿದು ಅಯ್ಯೋ ಭುವನದ ಹಾ. ಶೃಂಗಾರದ ಹಾ. ವೈಭವ. ವೈಭವ ಎಕ್ಸ್ ಭಾವ ಜಡ್ ಭಾವ ಅಲ್ಲೇ ವೈಭವ. ನಿಮ್ಮ ಅವ್ವ ಲೇ ವಯೋ ಭಾವ ಎಕ್ಸ್ ಭಾವ ಜಡ್ ಭಾವ ಅಲ್ಲ ವೈಭವ. ಅಯ್ಯೋ ವೈ 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 ಭಾವ. ಮುಂದಕ್ಕೆ ಹೋಗು. ಏಯ್ ಹಾ ಮುಂದಕ್ಕೆ ಹೋಗೋಣ. ಸಾವಕಾಶ ಆಗ್ತಾರಲ್ಲ ಹುಷಾರು. ಅವ್ನು ತಗೊಂಡು ಹೋಗೋಣ ಒಂದು ತಾಸು. 10 ನಿಮಿಷ ಅಷ್ಟೇ. ಎತ್ತ ನೋಡಿದ ರತ್ನ ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವ ಎತ್ತ ನೋಡಿದ್ರಂತ ಫುಲ್ಲು ಜನ ಕಾಸು ಕೊಡು ಮಾಮ. ಕಾಸು ಕೊಡು ಮಾಮ ಅಲ್ಲಲೇ. ದಾಬಿಡಿ ಕೆಟ್ಟು ಕಾಲ ಟಿಟಿ ಟಿಟಿ. ಕೆಳಗಡೆ ಎತ್ತ ನೋಡಿದ ರತ್ನ ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವ ದಾಬಿಡಿ ನಮ್ದು ಎತ್ತು ಬಾ. ಬೆಲೆ ಹೇಳ್ತಿಲ್ಲ ನಿನಗೆ. ಹೇಳ್ತೀನಿ ಸರ್. ಹೇಳು. ಏನ್ ಸರ್ ಡೈಲಾಗು? ರಕ್ಷಿತ ಮೇಡಮ್ ಅದಕ್ಕೆ ಎತ್ತ ನೋಡಿದ ರಕ್ತ ಮುತ್ತು ರಕ್ತಗಳನ್ನು ಕಂಗೊಳಿಸುತ್ತಿರುವ ಎತ್ತ ನೋಡಿದರಂತ ಮುತ್ತು. ಅಯ್ಯೋ ಏ ಮುತ್ತಲ್ಲೇ ನಮ್ಮ ಕಡೆ ತಂಗಿ ಕೊಡುದು. ಅಯ್ಯೋ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಡೈಲಾಗಲ್ಲ ಮುಂದಕ್ಕೆ. ಎತ್ತ ನೋಡಿದ ರಕ್ತ ಮುತ್ತು ರಕ್ತಗಳಿಂದ ಕಂಗೊಳಿಸುತ್ತಿರುವುದು ಆ ಮಾಧವನ ಅರಮನೆ. ಅಷ್ಟು ದೂರ ಹೋಗೋದು ಬೇಡ. ಇಲ್ಲಿ 2 BHK ಮನೆ ಇದೆ, ಬನ್ನಿ ಹೋಗುವ. ಎತ್ತು ಬಾಲ ಟಿಟಿ ಟಿಟಿ. ದಾವಿಡಿ ದಿವಿಡಲೇ ಎತ್ತ ನೋಡಿದ ರಕ್ತ ಕಂಗೊಳಿಸುತ್ತಿರುವುದು ಆ ಮಾಧವನ ಅರಮನೆ. ಇಲ್ಲೇ ಸಂಜು ಮಾಮನ ಮನೆ ಇದೆ, ಬನ್ನಿ ಹೋಗುವ. ಸಂಜೆ ಮಾಮನ ಮನೆಗೆ ಹೋದಾಗ ಅವ್ರು ರಕ್ತ ಬಡಿತಾರಲ್ಲಿ. ಓ ಅಕ್ಕ ಇದ್ದಾರಾ? ಹಂಗಿದ್ರೆ ಬೇಡ, ಇಲ್ಲಿ ಬೇರೆ ಯಾರು ಮಾಮನ ಮನೆಗೆ ಹೋಗೋ ಬನ್ನಿ. ಮಲ್ಯ ಮಾಮನ ಮನೆ ಇದ್ದ ಮಲ್ಯ ಮಾಮನ ಮನೆ. ಎಲ್ಲಿದ್ದಾರೆ ಮಲ್ಯ? ಏ ಮಲ್ಯ ಮಲ್ಯ ಒಳಗವನಾ? ಎಲ್ಲದಿ ಮಲ್ಯ ಹೋಗಿ ಜರ್ಗಿ ತಗೊಂಡು ಬರೋದು ಬನ್ನಿ. 2 ನಿಮಿಷ. ಏ ಬಾಯ್ಲಿ ಬಾ. ಅಣ್ಣ ಇನ್ ಬೆಂಕಿ ಆಗ್ಬಿಟ್ಟಿ ಅಣ್ಣ ಮೆಲ್ಲ ಮತ್ತೆ. ಹುಷಾರು ದಾಟಬೇಕಾದ್ರೆ ಬೆಂಕಿ ಹಾಕಿ ಮತ್ತ. ಹಾ ಸರ್. ಹಾ ನೋಡಪ್ಪ ನೋಡ್ತಿದ್ದೀನಿ ಒಂದು ಸರ್. ಕೆಲಸ ಮಾಡು. ನೀನು ಸೆಲೆಕ್ಟ್ ಆಗಲ್ಲ. ಯಾರು ಸೆಲೆಕ್ಟ್ ಬೇರೆ ಕಂಟೆಸ್ಟೆಂಟ್ ಬರ್ತಾರಲ್ಲ ಸೆಲೆಕ್ಟ್ ಆದ್ರೆ ನೀನು ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಸೈಡ್ ಇದ್ಕೋ. ಬಿಡಿ ರೆಡಿ. ಒಂದು ಕೆಲಸ ಸೈಡ್ ನಿಂತ್ರೆ ಬೇರೆ ಕಂಟೆಸ್ಟೆಂಟ್ ಇರ್ತೀನಿ. ಏನ್ರಿ ಇದು ಮೊದಲನೇದು ಹಿಂಗೆ ಬಂತೀನಿ, ಎರಡನೇದು ಹೆಂಗ್ ಬರುತ್ತೆ? ಏ ಪ್ರೊಡ್ಯೂಸರ್ ಏನ್ರಿ ಸಮಸ್ಯೆ ಇದು? ಕಂಟೆಸ್ಟೆಂಟ್ ನಂಬರ್ 2